ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಂದನ್ ಅವ್ರು ಬಂದಾಗ ನನಗೆ ಅನ್ನಿಸ್ತು ಇವ್ರನ್ನ ಅಂದರೆ ನಿರ್ದೇಶಕನಾಗೂ ಕೂಡ ಅಲ್ಲಿ ನನ್ನ ಸ್ನೇಹಿತನಾಗೂ ಕೂಡ ಅದೇ ಅನ್ನಿಸ್ತು ನನಗೆ ಏನು ಬದಲಾವಣೆ ಮಾಡ್ಬೋದು ಇವರಲ್ಲಿ ಅಂತ. ಇವರು ಕರಾರುವಕ್ಕಾಗಿ ನನಗೆ ಇವರು ರೆಟ್ರೋ ಪಾತ್ರಧಾರಿಯಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಏನು ಚೇಂಜ್ ಮಾಡ್ಬೋದು ಅಂತಂದು ಒಂದೇ ಒಂದು ಚೇಂಜ್ ಆಗಬೇಕಾಗಿದ್ದು ಆ್ಯಟಿಟ್ಯೂಡ್ ಒಂದೇ ಒಂದು ಬೇಕಾಗಿತ್ತು. ಆ ಆ್ಯಟಿಟ್ಯೂಡ್ಗೋಸ್ಕರ ನಾವು ಒಂದು 15ರಿಂದ 20 ದಿವಸ ವರ್ಕ್ಶಾಪ್ ಮಾಡಿದ್ವಿ. ಒಬ್ಬ ಮಾಮೂಲಿಯಾಗಿ ಹೇಗೆ ನಡ್ಕೊಂಬರ್ತಾನೆ ನೀವು ಹಾಗೆ ನಡ್ಕೊಂಬರಬಾರ್ದು. ಒಬ್ಬ ಹೆಂಗೆ ನಡ್ಕೊಂಬರಬಾರ್ದು ಅಂತ ಅನಿಸುತ್ತೆ ನಿಮಗೆ, ಬೇಕಾದ್ರೆ ಹಂಗೆ ನಡ್ಕೊಂಬನ್ನಿ. ಎಲ್ಲ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ನು ಚೇಂಜ್ ಮಾಡಿ ನೀವು ನೋಡಿದ ಹಾಗೆ ಈಗ ಹೆಂಗೆ ಮಾಡಿದರೆ ಅಟ್ ದ ಮೋಸ್ಟ್ ಬಂದಿರುವಂತಹ ಒಂದು ಪ್ರಶ್ನೆ ನನಗೆ, ತಂದಂಗೆ ಆ್ಯಕ್ಟಿಂಗ್ ಬರುತ್ತಾ ಮಾಡ್ತಾರಾ ಅಂತ. ನೋಡಿ ಸರ್ ನಮ್ಮ ಸಿನಿಮಾ ನೋಡಿ ಸರ್ ನೀವು, ಅದೊಂದು ಒಳ್ಳೆ ವರ್ಗಕ್ಕೆ ಸೇರುವಂತಹ ನಟನಾಗ್ತಾನೆ ಆತ ವ್ಯಕ್ತಿ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ ನಿಮಗೆ. ಒಂದು ಒಳ್ಳೆ ನಟನಾಗುವಂತಹ ಎಲ್ಲ ಲಕ್ಷಣಗಳು ಆತನಲ್ಲಿದೆ. ನೋಡಿ ಈ ಸಿನಿಮಾ ನೋಡಿ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ. ಹಾಗಾಗಿ ಅವ್ರ ಕಡೆಯವರು ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಅಣ್ಣನ ಸಿನಿಮಾ ಯಾವಾಗ ರಿಲೀಸು, ಅಣ್ಣನ ಸಿನಿಮಾ ಯಾವಾಗ ರಿಲೀಸು ಅಂತ. ಥ್ಯಾಂಕ್ ಯು ಸೊ ಮಚ್ ಶೆಟ್ರೆ. ನೀವು ಹಿಂಗೆ ಒಪ್ಕೋತೀನಿ ಅಂತಂದ್ರೋ ಅಥವಾ ನಾನು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡ್ತೀನಿ ಅಂತನೋ, ಬಟ್ ದ ಇಂಟ್ರೆಸ್ಟ್ ಅವ್ರಿಗೆ ಈ ಕತೆ ಮೇಲೆ ಬಂದಂಥ ಇಂಟ್ರೆಸ್ಟು, ರಾಜು ನರೇಟ್ ಮಾಡಿದಾಗ ಏನು ಅನ್ನಿಸ್ತು, ಆಮೇಲೆ ಯಾಕೆ ನಾನೇ ಮಾಡ್ಕೊಂಡು ಪ್ರತಿಯೊಬ್ಬ ನಟನಿಗೂ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಸೊ ನೀವು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಚೆನ್ನಾಗಿ ನಾನು ಬಹಳ ಪ್ರಶಂಸೆ ಮಾಡ್ತೀನಿ ಹುಡುಗಿನ. ತುಂಬ ಒಳ್ಳೆ ನಟಿ. ಅದೇ ನಾನು ಸ್ವಾರ್ಥದಲ್ಲೇ ಹೇಳ್ತೀನಿ, ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಹಾಗಾಗಿ ಇದು ಅವಳಿಗೆ ಬಹಳ ನಿರಂತರವಾಗಿ ಅವಕಾಶಗಳು ಬರ್ತಾ ಹೋಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ, ಒಂದಂತೂ ಸತ್ಯ, ಅತಿ ಹೆಚ್ಚು ಕಾಲ ಎಳೆದಿದೆ, ಇನ್ನು ಕಾಲ ಎಳ್ಕೊಳ್ಳೋದು ಬೇಡ, ಒಳ್ಳೆ ಸಮಯ ಬಂದಿದೆ ಅಂತ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಸಿನಿಮಾನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ನೋಡಿ, ರಿಕ್ವೆಸ್ಟ್. ಅಣ್ಣ ಕೇಳಿಸ್ತಾ? ಹಾಂ ಹೌದಣ್ಣ. ಅಂದರೆ ಅದು 2 ಥರ ಬರುತ್ತಣ್ಣ ಸಿನಿಮಾದಲ್ಲಿ. ಅದೊಂದು ಸಾಂಗು ತುಂಬ ಇಂಪಾರ್ಟೆಂಟ್ ಸಾಂಗ್ ಆಗು ಬರುತ್ತೆ, ಅದೇ ಸಾಂಗು ಆಚೆ ಕಡೆ ಒಂದು ಪ್ರಮೋಷನಲ್ ಸಾಂಗ್ ಆಗು ಕಾಣುತ್ತಣ್ಣ. ಹೌದಣ್ಣ, ಅದು ರೆಟ್ರೋ ಸ್ಟೈಲಲ್ಲೇ ಒಂದು ಹಾಡು ಬರುತ್ತಣ್ಣ. ಆ ಹಾಡು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ. ಅದು ಆ್ಯಕ್ಚುಲಿ ಚಂದನ್ ಶೆಟ್ಟಿ ಅವ್ರು ಕಂಪೋಸ್ ಮಾಡಿರೋದು. ಅದು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ, ಆಧುನಿಕಕ್ಕೂ ಸೂಟ್ ಆಗುತ್ತದು. ಆ ಥರ ಸಿನಿಮಾ, ಆ ಥರ ಹಾಡಾಗುತ್ತದು. ಅಣ್ಣ ಇದು ಏನಾಗುತ್ತೆ ಅಂದರೆ ಈ ಪರಿಸ್ಥಿತಿ ನಮ್ಮ ಸಾರ್ ಹೇಳ್ದಂಗೆ, ನೀವು ಪ್ರತಿ ಹಂತದಲ್ಲೂ ನಿಮಗೆ ಸಮಯ, ಒಂದು ಸಮಯಕ್ಕೆ ನೀವು ತುಂಬ ಕಟ್ಪಾಡಾಗಿ ಬಿದ್ದಿರ್ತೀರ. ಆ ಸಮಯ ನಿಮ್ಮ ಜೊತೆ ಚೇಷ್ಟೆ ಮಾಡ್ತಿರ್ತಾನೆ. ಅದು ಎಲ್ಲರಿಗೂ ಚೇಷ್ಟೆ ಮಾಡುತ್ತೋ ಅಲ್ಲಿವರೆಗೂ ಕಾಮಿಡಿ ಆಗುತ್ತೆ. ಅದೊಂದು ಚೂರು ಜರಕಂಟು ಅಂತಂದಾಗ ಪಾತ್ರ ಸೀರಿಯಸ್ ಆಗ್ತಾ ಹೋಗ್ಬಿಡುತ್ತೆ. ಅಣ್ಣ ಏನಾಗುತ್ತೆ ಅಂದರೆ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು ನಾವು. ನೀವು ನಮ್ಮ ಪೋಸ್ಟ್ಗಳು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ. ಐ ವಾಂಟೆಡ್ ದಿಸ್ ಟು, ಅಂದರೆ ನನಗೆ ಹಿಂಗೆ ಕಾಣಬೇಕು ಅನ್ನೋದು ಉದ್ದೇಶ ಆಗಿತ್ತು. ರೆಟ್ರೋ ಎಲ್ಲರೂ ಬಂದ ತಕ್ಷಣ ನಿಮಗೆ ಪದರವಾಗಿ ಹಳೆ ಕಾಲದ ರೀಲಲ್ಲಿ ಹೆಂಗೆ ಶೂಟ್ ಮಾಡಿರ್ತಾರೋ ಹಾಗೆ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಆಗಿದ್ದು. ಪ್ರಮೋಷನಲ್ ಆ್ಯಕ್ಟಿವಿಟಿದಲ್ಲೂ ಹಾಗೆ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ಕಡೆನೂ ಹಾಗೆ ಕಾಣಿಸ್ಬೇಕು ನಿಮಗೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದೇ ಉದ್ದೇಶಕ್ಕೇ ಫುಲ್ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು. ರೆಟ್ರೋದಲ್ಲಿ ಏನೇನು ನಾವು ನೋಡಿದ್ವಿ, ಒಂದು ಹಳ್ಳಿಗೆ ಹೋದಾಗ ಏನೇನು ಆಗ್ತಿತ್ತು ನಮಗೆ, ಯಾವ್ಯಾವ ಥರ ಹುಡುಗರು, ಯಾವ ಥರ ಒಂದು ಮಕ್ಕಳು ಬಂದು ನಮ್ಗೆ ಚೇಷ್ಟೆ ಮಾಡೋರು, ಯಾರು ನಮ್ಮ ಕಾಲಿಳೆಯವರು, ಅವರೆಲ್ಲರನ್ನೂ ತೊಗೊಂಬರುವಂತಹ ಪ್ರಯತ್ನ ಮಾಡಿದ್ದೀವಣ್ಣ. ಅಂದರೆ ಸಿನಿಮಾ ವಾಚಿಕವೂ ಹೌದಣ್ಣ. ಇದು ವಾಚಿಕದ ಸಿನಿಮಾನೂ ಹೌದು. ಸಾಂದರ್ಭಿಕವಾಗಿ ನಿಮ್ಗೆ ಹಾಸ್ಯ ಜಾಸ್ತಿ ಹುಟ್ಟಿಸುತ್ತೆ. ನೀವು ನೋಡಿದ ಹಾಗೇನೆ ಅವ್ನ ಪರಿಸ್ಥಿತಿಗೆ ಕೆಲವು ಸತಿ ನೀವು ನಾನು ಬೆಂಗಳೂರು ಹೋಗಲೇಬೇಕು ಕಣ, ಎಷ್ಟು ಸತಿ ಹೇಳಬೇಕು ಅವ್ನು ಬೆಂಗಳೂರು ಹೋಗಬೇಕು, ಅದು ಕ್ರಕ್ಸ್ ಆಗಿರೋದ್ರಿಂದ ಅದು ಹೆಂಗೆ ನಾನು ಒದ್ದಾಡಬೇಕು ಅಂತ ಅದನ್ನು ತೋರಿಸ್ತಾನಲ್ಲ, ಅದು ತುಂಬ ಮೇನ್ ಕ್ರಕ್ಸ್ ಆಗುತ್ತೆ ನನ್ನ ಸಿನಿಮಾದಲ್ಲಿ. ನಾನು ನಿರ್ದೇಶಕನ ಪಾತ್ರ ಅಣ್ಣ, ನಂದು ಜೊತೆ ಇರ್ತೀನಿ ನಾನು. ಆ ಊರಲ್ಲಿ ನಾನು ಒಬ್ಬನೇ, ಆ ಊರಿನ ಒಬ್ಬ ಸದಸ್ಯ. ಹಾಂ ತಡವಾಗಿ ಬಂದು ಹಾಕ್ಕೊಂಡ್ರಿ ಅಂತ. ನಟನೆ ಸೋಂಬೇರಿ ಕೆಲಸ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಕರೆದಾಗ ಹೋಗಿ ಅಭಿನಯ ಮಾಡಬರೋದು ಅನ್ನೋದು. ನಿರ್ದೇಶಕನ ಜವಾಬ್ದಾರಿ ಬೇರೆ ಥರ ಇರ್ತಾನೆ. ಪ್ರೊಡ್ಯೂಸರ್ನಿಗೆ
ನಟನಾಗಿ ನಾನು ಸೋಂಬೇರಿ ಆಗ್ತೀನಿ. ನಾನು ನಟ ನಾ ನಟನಾಗಿ ನಾನು ಸೋಂಬೇರಿಯಾಗಿ ಕಾಣಿಸ್ಬಲ್ಲೆ, ಆದರೆ ನಿರ್ದೇಶಕನಾಗಿ ಸ್ವಲ್ಪ ಅಲ್ವಾ ಅಣ್ಣ? ಇಂಥ ಸಮಾಜದಲ್ಲಿ ಯಾರು ನೆಮ್ಮದಿಯಾಗಿದ್ದಾರೆ ಹೇಳಿ? ಆ ಅವರು ಮಾಡಿದ್ದಾರೆ ಸಂಸ್ಥೆ ಓನರೇ ಆಕ್ಟ್ ಮಾಡಿದ್ದಾರೆ. ಸೊ ಅಣ್ಣ ತುಂಬ ಆ ಥರದ್ದು ಸಾಕಷ್ಟು ಪ್ಲಾನ್ ಮಾಡ್ತಾ ಇದೀವಿ ಅಣ್ಣ. ಅಂದ್ರೆ ಜನಗಳನ್ನ ಆ, ಕರೆಯೋ ಶೈಲಿ ಬೇರೆ ಥರ ಇದೆ, ಉದ್ದೇಶ ಒಂದೇ ಆಗಿರುತ್ತಣ್ಣ. ವಿಧಾನ ಒಂಚೂರು ಬದಲಾಗಿರ್ಬೋದು, ಬಟ್ ಅದೇ ಕರೆಯೋಲೆ ಸ್ವಲ್ಪ ಒಂಚೂರು ಬೇರೆ ಥರ ಟ್ರೈ ಮಾಡ್ತಾ ಇದ್ದೀವಿ ಪ್ರತಿ ಹಂತದಲ್ಲೂ. ಹಾಗಾಗಿ ದಯವಿಟ್ಟು ಈ ಸಿನಿಮಾ ನೋಡಬೇಕು ಅನ್ನೋದೇ ಒಂದೇ ಒಂದು ಸ್ಲೋಗನ್ನು ಇರೋದು. 17ನೇ ತಾರೀಕು ಬನ್ನಿ, 17ನೇ ತಾರೀಕು ಬನ್ನಿ ಅನ್ನುವಂಥದ್ದು. ಅದು ಬಿಟ್ಟು ಇನ್ನೇನು ಹೆಚ್ಚು ಇದಾಗ್ತಿಲ್ಲ. ಬಟ್ ನೀವು ನೋಡಿದ್ರಲ್ಲ ಗ್ಲಿಮ್ಸ್, ಹಳೆ ಕಾಲದ ಪ್ಯಾಟರ್ನಲ್ಲಿ ಟ್ರೈ ಮಾಡೋವಂಥದ್ದು, ಎಲ್ಲ ಹಳೆ ರೀಲ್ ಥರದ್ದು. ಸೊ ಆಗ್ಬೋದಾ? 17ನೇ ತಾರೀಕು ನೀವು ಮರಿಬೇಡಿ ಎಲ್ಲರೂ. ಇನ್ಯಾರನ್ನಾರು ಬಿಟ್ಟಿದ್ದೀನಾ? ಸಂತೋಷ್ ಕುಮಾರ್ ಬೆಲ್ ಬಾಟಮ್ ಪ್ರೊಡ್ಯೂಸರ್, ನನ್ನ ಸ್ನೇಹಿತ, ಅವರು ಬಂದಿದ್ದಾರೆ. ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಹಾಗಾಗಿ ಸರ್ ನಮಸ್ಕಾರ ಸರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, 17ನೇ ತಾರೀಕು ಸಿನಿಮಾ ರಿಲೀಸು. ಅತಿ ಹೆಚ್ಚು ಜನ ಬಂದು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ನಂಬುವೆನು ಗುರುರಾಯ. ಅಣ್ಣ ನಿಮಗೆ ಥ್ಯಾಂಕ್ ಯು.